ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಅಣ್ಣ ಒಂದ್ ಬೀಡಿ ಕೊಡೋಣ. ಈ ಸಾವು ಜಾಯವೇ, ಈ ಸಾವು ಜಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ಜಾಯವೇ. ತಾಯಿ ತಂದೆ ಕಾಸು ನೀಡಿ ಧರ್ಮ ಮಾಡಿ, ನೀವೇ ನನ್ನ ತಾಯಿ ತಂದೆ ಕಾಪಾಡಿರಿ. ಶಿವಧಾಮ ಮಂತ್ರ ಒಂದೇ ಅಮರ ಜೀವಿಗೆ ಪರಮೇಶ. ಅಯ್ಯ ಎಂಟಾಡಿ ಧರ್ಮ ಮಾಡಯ್ಯ. ಒಂದ್ ಕೈ ಇಲ್ಲ ಕಡೆಯ. ಒಂದ್ ಕೈ ಆದ್ರೆ ಇದೆಯಲ್ಲ, ಹೋಗಯ್ಯ ದುಡಿ ಹೋಗು. ಕೊಡದಿದ್ರು ಕೊಡ್ತೀನೇನು, ಇಲ್ದಿರಿಲ್ಲ ಅನ್ನು ಯಾಕಂಗ್ ಚಿಕಾರ್ಕಂತೀಯ. ಪರಮೇಶ ಅಯ್ಯ 4 ಕಾಣಿ ಕೊಡೆಯ. 3 ದಿವಸದ ಊಟ ಇಲ್ಲ ಕಡೆಯ. ಒಂದ್ ಕೈ ಬೇರೆ ಇಲ್ಲ ಕಡೆಯ. ಏನಯ್ಯ ಮುರಳಿ, ಈ ದೇಶದಲ್ಲಿ ಭಿಕ್ಷುಕರ ಕಾಟ ಜಾಸ್ತಿ ಆಗೋಯ್ತು ಕಣೋ. ಅಣ್ಣ ನಿನ್ನಂತ ಕೊಡುವಂತ ತಂದೆ ತಾಯಿನೇ ಇಲ್ಲ ಅಂದ್ರೆ ನನ್ನಂತ ಪಾಪಿ ಪರದೇಸಿ ಗತಿ ಏನಣ್ಣ. ಒಂದ್ 8 ಆಣಿ ದಾನ ಮಾಡೋಣ ಅಣ್ಣ. ಕೊಡೋಣ ಕೊಡೋಣ. ತಲೆ ತಿಂತಾ ಇದ್ದಾನಲ್ಲಪ್ಪ, ತಗೋ ಮೊದ್ಲು. ಚಿಂದಂತ ಮನ್ಸು ಕಣಣ್ಣ. ಏನ್ ಮಾಡ್ಲಣ್ಣ, ಆ ದೇವ್ರು ನನ್ 2 ಕೈ ಕೊಟ್ಟಿದ್ದಿದ್ರೆ ನಿನಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೆ. ಲಕ್ಷ್ಮೀ ಪುತ್ರ. ಅಮ್ಮ ತಿಂತಾಣಿ ಕೊಡಮ್ಮ, ತಿನ್ಕೋತೀನಿ. ಬೇಡಿ ನಂಬಬೇಡಿ, ಜೀವ ಹೋದರೂ ಭಿಕ್ಷುಕರನ್ನು ಎಂದಿಗೂ ನೀವು ನಂಬಬೇಡಿ. ನನಗೆ 2 ಕೈಯೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟವ್ರೆ ಗುಗ್ಗು ನನ್ ಮಕ್ಕಳು. ಬೇಕು ನನ್ ಮಗನೇ, ಎಲ್ಲ ಎಡವಟ್ ಮಾಡ್ಬಿಟ್ಟಲ್ಲೋ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನ್ ನಮ್ ರೂಲ್ಸ್ ಮಾಡ್ಬಿಟ್ಟಿದ್ಯಾ? ಏನ್ ರೂಲ್ಸು? ಕಳ್ತನ ಮಾಡ್ಬೇಕಾದ್ರೆ ನಿಯತ್ತಿರ್ಬೇಕು. ಬಡಾ ನಿಯತ್ತು. ಒಂದೇ ಏರಿಯಾದಲ್ಲಿ ಇಬ್ಬಿಬ್ರು ಕಳ್ತನ ಮಾಡ್ಕೊಂಡು ಹೀಗೆ ಆಗೋದು. ನನ್ ಮಗನೇ, ಅಜ್ಜಿಗೆ ಮೊಮ್ಮಗಳು ಕೆಮ್ಮತ್ ಕಲಿಸ್ದಂಗೆ ನೋಡ್ಲಾ ನನ್ ಮಗನೇ. ಕಳ್ತನ ಮಾಡ್ಬೇಕಾದ್ರೂ ಕಾನ್ಸಂಟ್ರೇಷನ್ ಚಂದಾಗಿರ್ಬೇಕು ಕಣ್ಲಾ. ನೋಡೋರ್ ಜ್ಞಾನನ ಬೇರೆ ಕಡೆ ತಿರುಗಿಸಿ ನಮ್ ಜ್ಞಾನ ಎಲ್ಲ ಪರ್ಸಿನ ಮೇಲೆ ಇರ್ಬೇಕು. ನಡಿಬೇಕಾದ್ರೆ ಡ್ಯಾನ್ಸ್ ಕೊಟ್ಟಿದ್ ಲಪ್ಪ ನಂಗೆ ಆರಿಸ್ಬಿಡ್ಬೇಕು. ನೋಡು, ಈಗ ಇದೇ 1000 ರೂಪಾಯಿ ತುಂಬಿರೋ ಪರ್ಸು ಅಂತ ತಿಳ್ಕೊ. ಇದನ್ನ ಮ್ಯಾಗಲ್ ಜೋಬಾಗಿ ಇಟ್ಕೊತೀನಿ. ನಾನ್ ಈ ಕಡೆಯಿಂದ ಬರ್ತೀನಿ, ನೀನ್ ಆ ಕಡೆಯಿಂದ ಬಾ. ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗೆ ಲಪ್ಪಂತ ಆರಿಸ್ಬಿಡ್ಬೇಕು. ಬಾ ನೋಡೋಣ. ರೆಡಿನಲ್ಲ? ರೆಡಿ. ಬೇಕು ನನ್ ಮಗನೇ, ಬಾರ್ಲಾ ಇಲ್ಲಿ. ಮಣ್ಮುಕ್ಬಿಟ್ಟಲ್ಲ ಲೇ, ಮಣ್ಮುಕ್ಬಿಟ್ಟಲ್ಲ ನನ್ ಮಗನೇ, ಮಣ್ಮುಕ್ಬಿಟ್ಟಲ್ಲೋ. ಪರ್ಸ್ ಇಲ್ಲ ಐತೆ ನೋಡ್ಲಾ. ಗುಗ್ಗು, ನಿನ್ ಜ್ಞಾನಪುರ ನಿನ್ ಜಬ್ನಲ್ಲಿ ಇರೋ ಪರ್ಸ್ನಲ್ ಇತ್ತು, ಅದಕ್ಕೆ ನಿನ್ ಕೈಗಡೆ ಹೊಡೆದೆ ನಾನು. ಇಲ್ಲಿದೆ ನೋಡು ಹೆಂಗೆ. ಜಲ ಕಳ್ಳನ್ ಮಗನೇ. ಯಾವನವನು ಕದ ನಿಧಾನಕ್ಕೆ ತಟ್ಲಾ, ಬಂದ್ರೆ ಜಾರ್ಸಿ ಯಾವ್ದು ಗೊತ್ಬಿಡ್ತೀನಿ ನೋಡು. ಏನಪ್ಪ ನಿನ್ ಗಲಾಟೆ? ಯಾವನ ತಲ್ಮಾಸ್ದವನ್ ಬಂದ್ ಕದ ತರ್ತಾವನೆ, ಹೋಗ್ ತಗಿಲ. ನೀನೇ ಹೋಗ್ ತೆಗೆ. ನನ್ಗೆ ಮಂಚ ಬಿಟ್ಟಿದ್ರೆ ಅಶ್ವಾಯ್ತದೆ, ಒಟ್ಟಿಗೆ ಏನಾದ್ರು ಬೇಕು. ಇಲ್ಲ ಅಂದ್ರೆ ಸುಸ್ತಾಯ್ತದೆ. ನೀನೇ ಹೋಗ್ ತಗಿಲ್ಲ. ನಿನ್ಗೆ ಬರೀ ಸುಸ್ತು, ನನ್ಗೆ ತಲೆ ಸುತ್ತು. ತೆಗಿದ್ರೆ ತೆಗಿ, ಇಲ್ಲ ಬಿದ್ಕೋ. ಏನೋ ನೀ ಮೌನ್ ನೋಡ್ದ ದಿವಾರ್ ನನ್ ಮಗನ್ ಮಾತಾ ಬಂದೆ ತರೇನು. ಅದ್ಯಾಕ ಬಡ್ಕತ್ಯಾ? ಅಲ್ಲೊಂದ್ ಅಲ್ಲಿಗೆ ಇಲ್ಲೊಂದ್ ಅಲ್ಲಿಗೆ ತಗೊಂಬಂದ್ ಕಷ್ಟಪಟ್ಟು ಒಂದ್ ಕದ ಮಾಡ್ಕೊಂಡಿದೀನಿ. ನೀನ ಇಲ್ಲ ನೆಗದ್ ಬಿದ್ದೋಗ್ಬಿಟ್ಟಿದ್ದೆ. ಬಾಗಲ್ ತಟ್ಟಿ ಕೈಯೆಲ್ಲ ತಣ್ಣಗಾಗೋಯ್ತು. ಪುಕ್ಸಟ್ಟೆ ತರ್ತೀಯ? ಗೌರ್ಮೆಂಟ್ ಇಂದ ಸಂಬಳ ತಗೊಳಕಿಲ್ವಾ? ನಿಂಗೆ ಒಂದ್ ಕಾಗದ ಬಂದೈತೆ. ಮನಿ ಆರ್ಡ್ರ್ ಯಾವ್ದು ಬಂದಿಲ್ವಾ? ಬಂದ್ರೆ ಕೊಡಕಿಲ್ವಾ? ಕೊಡ್ದಿದ್ರೆ ಬಿಟ್ಬಿಡ್ತೀನ. ಏನಾರ ಬಕ್ಷೀಸು? ಬಕ್ಷೀಸ ತಿಳ್ಕೊಂಡ್ ತಿನ್ನೋರ್ ಹಿಡ್ಕೊಂಡ್ ಅದ್ ಏನೋ ಮಾಡ್ಕಂತೆ. ಹಂಗಾಗೋಯ್ತ ಕಡೆ ನಿನ್ ಕತೆ. ಏನೋ ಮಾಮೂಲು ಕೊಡೋದು ಕೇಳ್ದನಪ್ಪ. ಇಟ್ಟಿನ ಮಕ ನೋಡಿ 15 ದಿನದ ಮೇಲೆ ಆಗೋಯ್ತು. ಅಕ್ಕಿ ಯಾವ ಆಕಾರದಲ್ಲಿದೆ, ಹಾಲು ಬೆಳಗಿದೆಯೋ ಕಪ್ಪಿದೆ ಅಂತ ಕೂಡ ನೋಡಿ ಮರ್ತೋಗಿದೆ ಅಲ್ವಪ್ಪ? ಹೌದಲ್ವೇನ್ಲ ಮಗ, ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ನಿನ್ ಸಂಕಟ ನೋಡ್ಲಾರೆ ಕಣಪ್ಪ, ನನ್ ಸ್ವಂತ ದುಡ್ಡಿದ್ರೆ ನಾನೇ ಕೊಟ್ಬಿಡ್ತಿದ್ದೆ. ನೀನ್ ಹೋಗ್ತೀನಿ, ನನಗೆ ಗೊತ್ತಿಲ್ವೇನೆಯ. ಅಯ್ಯೋ ಯಾಕೆ ಮಗ ತಲ್ತಿರ್ತಾರ? ಹೌದಪ್ಪ. ಹುಷಾರ ಕಡ್ಲ. ನನ್ ಮಗ ತಲ್ತಿರ್ಗೆ ನೀನ್ ಏನಾರು ಅವ್ರಿಗೆ ಹಣ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅವ್ರ ಏನಾವರಕ್ ನೀನೇ ಬರ್ಬೇಕಾಯ್ತದೆ. ದುಡ್ಡು ಎಷ್ಟಿದೀನಿ ಅತ್ತಿಗೆ ಆಸ್ಪತ್ರೆ ಕರ್ಕೊಡ್ಬೇಕು. ಸರ್ಕಾರ ಆದ್ರೆ ನಾವು ಸರ್ಕಾರ ಬುಚ್ಚ ಬಾಯ್ದ ಆಗಿದ್ದಾಗೆ ಕೈ ಬದಲಾಯ್ತಾ ಇರ್ತದ ಅಷ್ಟೇ. ಇದು ಹಂಗೆ ಕಣಪ್ಪ, ಕೈಯಿಂದ ಕೈಗೆ ಬದಲಾಯಿಸೋದು. ಅಪ್ಪ ಮಗ ಹಬ್ಬ ನನ್ನ ಮಕ್ಕಳು ಬರ್ತೀನಿ. ಗೋಯ್ದಪ್ಪ
ಬಿಕನಾಸಿ ನನ್ನ ಮಗನ್ ತಗೊಂಬಂದು ಏನಾ ಹೋಗಲ್ಲೋಪರ್. ಅಪ್ಪ ಅಪ್ಪ ಯಾಕ್ಲಾ? ಚಂಡಾಲ್ ಗುರಿಗೆ ಚಪ್ಲಿ ಪೂಜೆ ಅಲ್ವೇನಪ್ಪ? ಯಾಕಪ್ಪ? ತಗೋ 10 ರೂಪಾಯಿ. ಎಲ್ಲಿತ್ಲಾ? ಪೋಸ್ಟ್ ಮ್ಯಾನ್ ನಲ್ಲಿ ಬಿದ್ನಲ್ಲ ಅವಾಗ ಹೊಡ್ದೆ. ಹೊಡೆಯೋದು ಪೂರಾ ದುಡ್ಡೇ ಹೊಡೆದು ಬಿಡಕ್ಕಿಲ್ವಾ? ಅವ್ನ ಜೇಬಲ್ಲಿ ಇದ್ದಿಷ್ಟೇ. ಹೌದಾ? ತಿಂಗಳ ಕೊನೆ ಬಿಗ್ನಾಸಿ ನನ್ನ ಮಗ ಇಷ್ಟಾರ ಇಟ್ಟವನಲ್ಲ. ಯಾಕಪ್ಪ ಬೇಕಾಗ್ದ? ಇದು ನಿಮ್ಮ ಅತ್ತೆದು ಕಣಪ್ಪ. ಅಪ್ಪ ರಕ್ಷಾ ಬಂಧನ? ಹೌದು ಕಣಪ್ಪ. ಏನ್ ತಪ್ಪಿದ್ರು ಪ್ರತಿ ವರ್ಷ ನಿಮ್ಮ ಅತ್ತೆ ಇದನ್ನ ಕಳ್ಸದ್ ಮಾತ್ರ ತಪ್ಪಕ್ಕಿಲ್ಲ ತಂಗಿ. ಇದನ್ನ ಕಳ್ಸೋದ್ರ ಬದಲು ಒಂದಿಷ್ಟು ದುಡ್ಡಾದ್ರೂ ಕಳ್ಸಿದ್ರೆ ಎಷ್ಟೋ ಚೆನ್ನಾಗಿತ್ತು ಕಣವ. ಮಾಲಿದೆಯಲ್ಲಪ್ಪ, ದುಡ್ಡು ಮಾಡ್ಕೋಬಹುದು. ಹೆಂಗ್ಲಾ? 20, 40, 60, 80. ನನ್ನ ದುಡ್ಡು ಜನ ಕಿತ್ಕೊಂಡ್ಬಿಟ್ಟ. ಹಿಡೀರಿ. ಹೋಯ್ತು, ನನ್ನ ದುಡ್ಡೆಲ್ಲ ಹೋಯ್ತು. ಓದಿ ವಿದ್ಯಾವಂತನಾಗಬೇಕಾದ ನೀನು ಇಂಥ ಕೆಟ್ಟ ಕೆಲಸ ಮಾಡಿ ಕಳ್ಳನಾಗ್ತಿದೀಯಾ? ನಿನ್ನ ರೇ ಮೆಸ್, ನನ್ ಮಗನ ಮೇಲೆ ಕೈ ಮಾಡ್ತಿದ್ದೀರಲ್ಲ, ಹೆಂಗೈತೆ ಮೈಗೆ? ಏನ್ ಸಮಾಚಾರ? ಆ ಕುಂಟನ ಬಡಿಗೆ ಚೀರನ್ನ ಕದ್ಕೊಂಡು ಓಡ್ ಹೋಗ್ತಾ ಇದ್ದಾನೆ ಕಳ್ಳ ಬಡವ. ರೇ ಕದ್ರೆ ಕದಿಲಿ ಬಿಡ್ರಿ. ಆ ಕುಂಟ ಏನ್ ನಿಮ್ ನೆಂಟನ? ಎಂಥ ತಂದೆನೆಯ ನೀನು? ಮಗ ಓದ್ಲಿ, ವಿದ್ಯಾವಂತನಾಗ್ಲಿ, ಅವನ ಭವಿಷ್ಯ ಒಳ್ಳೇದಾಗ್ಲಿ ಅಂತ ಹಾರೈಸೋದನ್ ಬಿಟ್ಟು ನೀನೇ ಅವನಿಗೆ ಕಳ್ಳನಾಗು ಸುಳ್ಳನಾಗು ಅಂತ ಕುಮ್ಮ ಕೊಡ್ತಾ ಇದೀಯಾ? ಅದಕ್ಕೆ ರೀ ಅವನ್ನ ಸ್ಕೂಲ್ ಬಿಡಿಸಿದ್ದು. ಸ್ಕೂಲ್ ಬಿಡಿಸಿ ಅವನ ಭವಿಷ್ಯನ ನೀನೇ ನಿನ್ ಕೈಯಾರ ಹಾಳು ಮಾಡ್ತೀನಯ್ಯ. ಹಾಳು ಮಾಡ್ತಾ ಇಲ್ಲ ಮೇಷ್ಟ್ರೆ, ಬದುಕು ಅಂತ ಬಂಗಾರದಂತ ಮಾರ್ಗ ತೋರಿಸ್ತಾ ಇದ್ದೀನಿ. ನನ್ನ ಮಗನ ಸ್ಕೂಲ್ ಸೇರಿಸ್ಬೇಕಾದ್ರೆ ಹಗಲು ರಾತ್ರಿ ನಾನು ಕಷ್ಟಪಟ್ಟು ಬೆವ್ರ ನೀರು ಸುರಿಸಿ ಡೊನೇಷನ್ ಕಟ್ಟಿದ್ರೆ ಮಾತ್ರನೇ ನನ್ನ ಮಗನಿಗೆ ಸೀಟ್ ಸಿಗೋದು. ಕಷ್ಟಪಟ್ಟು ಓದಿ ನನ್ನ ಮಗ ಗ್ರಾಜುಯೇಟು ಆದ ಅಂತ ತಿಳ್ಕೊಳ್ಳಿ. ಕರೆದ ಕೆಲಸ ಕೊಡಕ್ ಯಾವ ನನ್ನ ಮಗ ಕಾಯ್ಕೊಂಡವನೇ? ಆಗ ಲಂಚ ಕೊಟ್ಟೇ ಕೆಲ್ಸಕ್ಕೆ ಸೇರಿಸ್ಬೇಕು. ಆ ಲಂಚದ ಹಣ ಕೊಡ್ಬೇಕು ಅಂದ್ರೆ ಸಾಲ ತಗೊಂಡೇ ಲಂಚದ ಹಣ ಕೊಡ್ಬೇಕು. ಅಷ್ಟಕ್ಕೂ ಅವ್ರು ಕೊಡೋ ಸಂಬಳ ಎಷ್ಟ್ರಿ? ಹೊಟ್ಟೆಗಾದ್ರೆ ಬಟ್ಟೆಗಾಗಲ್ಲ, ಬಟ್ಟೆಗಾದ್ರೆ ಹೊಟ್ಟೆಗಾಗಲ್ಲ. ಸಾಲ ಕೊಟ್ಟು ಸುಮ್ನೆ ಇರ್ತಾನ? ದಿವಸ ಮನೆ ತಗ್ ಬಂದು ಎಕ್ಕಡ ತಗೊಂಡು ಹೊಡಿತಾ ಇರ್ತಾನೆ. ಆಗ ಆ ಸಾಲ ತೀರ್ಸಕ್ಕೋಸ್ಕರ ಇವನು ಮತ್ತೆ ಲಂಚಕ್ಕೆ ಕೈ ಒಡ್ಡೋದು. ಅಯ್ಯೋ, ಇಷ್ಟೆಲ್ಲಾ ಓದಿ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಆಗ ಕೈ ಚಾಚಿ ಎಂಜಲ್ ಕಾಸ್ಗೆ ತಲೆ ಹೊಡೆದು ಬದುಕೋದಕ್ಕಿಂತ ನನ್ನ ಮಗ ಈಗ್ಲೇ ಬದುಕೋ ದಾರಿ ಕಂಡಿಡ್ಕೊಳ್ಳಿ. ಕಲಿಯುಗ ತಳ್ಕೊಂಬಳ್ಕೋ ಕಣಯ್ಯ. ಇವತ್ತು ನಿನ್ನ ಮಗನ್ ಹೊಡೆಯೋದನ್ನ ನೀನ್ ತಡೆದು ನಿಲ್ಲಿಸಿದೆ. ನಾಳೆ ನಿನ್ನ ಮಗ ಕೆಟ್ಟ ಕೆರ ಹಿಡಿದು ನಿನ್ನ ಮುಖಕ್ಕೆ ಚಾಕರಿಸಿ ಹೋಗುದು ಕಪಾಳಕ್ಕೆ ಹೊಡೆಯುವಾಗ ಯಾರೂ ಬಿಡಿಸ್ಕೊಳಕ್ ಬರಲ್ಲಯ್ಯ. ಆವತ್ತು ಈ ಮೇಷ್ಟ್ರನ್ನ ಜ್ಞಾಪಿಸ್ಕೋ. ಬರ್ತೀನಯ್ಯ ಭಗವಂತ, ಬರ್ತೀನಿ. ಚಿಕ್ಕ ಮೇಷ್ಟ್ರು ಏನೇನೋ ಭಾಷಣ ಬಿಗಿದ್ರು ಅಂತ ತಲೆ ಕೆಡ್ಸ್ಕೊಂಡ ಮಗ? ಇಲ್ಲಪ್ಪ. ಬೇಷ್, ಎಷ್ಟೇ ಆಗ್ಲಿ ನನ್ ಮಗ ಅಲ್ವಾ? ನಮಸ್ಕಾರ. ಈ ಹುಡುಗ ಬಸ್ ಸ್ಟಾಪ್ ನಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ನಿಂತಿದ್ದ. ತಂದೆ ತಾಯಿ ಇಲ್ಲ ತಬ್ಲಿ ಅಂತ ಕಾಣುತ್ತೆ. ನೋಡಿದ ತಕ್ಷಣನೇ ನನ್ ಕರುಳು ಚುರುಕ್ಕಂತು. ಅದಕ್ಕೆ ನಿಮ್ಮ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ನಮ್ದೇ ದೊಡ್ಡ ಸಂಸಾರ ಕಣಯ್ಯ, ನಾನ್ ಇಟ್ಕೊಳಕ್ ಆಗೋದಿಲ್ಲ. ಹಂಗಾರೆ ನಾನೆಲ್ಲಿ ಕರ್ಕೊಂಡು ಹೋಗ್ಲಿ ಬನ್ನಿ? ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರ್ಸಯ್ಯ. ಅಲ್ಲಿಗೆ ಸೇರ್ಸೋದ್ರ ಬದಲು ಕುತ್ತಿಗೆ ಯಾವ್ದಾದ್ರು ತಿಪ್ಪೆ ಬಿಸಾಡೋದು ಒಳ್ಳೇದು. ಅಲ್ಲಿಗೆ ಸೇರ್ಸಿದ ಮಕ್ಕಳು ಬಡತನ, ನೋವು, ಹಿಂಸೆ, ಹಸುವು ತಾಳಾರ್ದೆ ಆಚೆ ಬರ್ತಿದ ತಕ್ಷಣನೇ ದೊಡ್ಡ ಸಮಾಜ ಘಾತಕರಾಗ್ಬಿಡ್ತಾರೆ. ಇನ್ಸ್ಪೆಕ್ಟ್ರೆ, ನಿನ್ನ ಮಾತು ಸತ್ಯ ಕಣಣ್ಣ. ಅಪರಾಧಿಗಳಾಗಿರೋರೆಲ್ಲ ಅಣ್ಣ ಒಂದಲ್ಲ ಒಂಥರ ಅಪರಾಧಿಗಳೇ ಕಣಣ್ಣ. ಈ ಮಾತಿಗೆ ನಾನೇ ಜೀವಂತ ಸಾಕ್ಷಿ ಅಣ್ಣ. ಅನಾಥಾಲಯದಲ್ಲಿ ಬೆಳೆದೆ ಅಣ್ಣ, ಹೊರಗೆ ಬರ್ತಿದ್ದಾಗೆ ಅಪರಾಧಿ ಆಗ್ಬಿಟ್ಟೆ ಅಣ್ಣ. ನನ್ನ ಕಣ್ಣೀರಿನ ಕಥೆ ಕೇಳಿದ್ರೆ ಅಣ್ಣ, ಕಲ್ಲು ಕೂಡ ಕರಗಿ ನೀರಾಗಿ ಕಾವೇರಿ ಸೇರಿ ಹೋಗುತ್ತಣ್ಣ. ಒಂದಿನ ಬಾಯ್ನ ನನ್ನ ಕರುಣಾಜನಕವಾದ ಕಥೆನ ಇನ್ಸ್ಪೆಕ್ಟರ್ ಎದುರುಗಡೆ ತೋಡ್ಕೊಳ್ಳೋಣ ಅಂತ ನಾನು ಬಂದ್ರೆ ನಡುವೆ ನಂದಲ್ಲಿ ಕನ ಅಂತ ಬರ್ತಾ ಇದೆಯಲ್ಲ. ಇನ್ಸ್ಪೆಕ್ಟ್ರೆ, ಒಂದೇ ಒಂದು ಸಲ ನಿಮ್ಮ ಈ ಯೂನಿಫಾರ್ಮ್ನ ಮರೆತು ನಿಮ್ಮ ಹೃದಯಾಂತರಾಳದಲ್ಲಿ ಬಳಗಿರೋ ಆ ಪವಿತ್ರ ಆತ್ಮನ ತಟ್ಟಿ ಕೇಳಿ, ಇಂಥ ಮುಗ್ಧವಾದ ಮಕ್ಕಳು ಅನಾಥಾಲಯದಲ್ಲಿ ಬೆಳಿಬೇಕಾ? ನಾವು ಲಾಠಿ ತಿಂದು ಬೆವರಿನ ತರ ರಕ್ತ ಸುರಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಯಾಕೆ? ಯೋಚನೆ ಮಾಡಿದ್ರಾ? ಇಂಥ ಮಕ್ಕಳು ಅನಾಥಾಲಯದಲ್ಲಿ ನಳಿ ಸಾಯೋದಕ್ಕ? ಅಯ್ಯೋ ಭಾರತ ಮಾತೆ, ನಿನ್ನ ಕಂದಮ್ಮಗಳ ಧ್ವನಿ ಕೇಳ್ದೇನವ? ಭಾವಿ ಭವಿಷ್ಯದ ಹೆಗಲ ಮೇಲೆ ಹೊರುವಂತ ಮಕ್ಕಳು ಅನಾಥರಾಗಿದಾರಲ್ಲ ತಾಯಿ.
ತುಂಬಾ ಒಳ್ಳೆಯವರು ಅಣ್ಣ. ನೋಡಪ್ಪ, ನಿನ್ನ ದೇಶಭಕ್ತಿಗೆ ನಾನು ಶರಣಾಗ್ಬಿಟ್ಟೆಪ್ಪ. ಒಂದ್ ಕೆಲಸ ಮಾಡ್ತೀಯಾ? ಈ ಹುಡುಗನ ನೀನೇ ಸಾಕು. ಪ್ರತಿ ತಿಂಗಳು ಅದಕ್ಕಾಗೋ ಖರ್ಚಿನ ನಾನ್ ಕೊಡ್ತೀನಿ, ತಗೋಪ್ಪ. ಅದು ಕೊಟ್ಬಿಡು ದೇವ್ರು. ಪ್ರತಿ ತಿಂಗಳು 1ನೇ ತಾರೀಕೆ ಹಾಜರಾಗ್ಬಿಡ್ತೀನಿ. ಕೊಟ್ಟ ಮಾತಿಗೆ ತಪ್ಪುಟ್ಟು ಯೂನಿಫಾರ್ಮ್ಗೆ ಅವಮರ್ಯಾದೆ ಮಾಡ್ಬಿಡ್ಬೇಡಿ. ಇಲ್ಲಪ್ಪ, ಎಲ್ಲಿ ದೇವ್ರು ತಪ್ಪಾದ? ಓಹ್, ಊರ್ ಸಾಕಬಿಟ್ಟಿದ್ದೀರಾ. ನಾಳೆ ಬೆಳಿಗ್ಗೆ ಮನೆಗೆ ಬರ್ತೀನಿ. ನೋಡಪ್ಪ, ಈ ಮಗು ಆರೈಕೆ ಯಾವ ಕೊರತೆನೂ ಬರ್ದ ಹಾಗೆ ನೀನೇ ನೋಡ್ಕೋಬೇಕಪ್ಪ. ನಮ್ಮ ತಾಯಿ ಸತ್ಯವಾಗ್ಲು ನನ್ನ ಸ್ವಂತ ಮಗನಿಗಿಂತಾನು ಹೆಚ್ಚಾಗಿ ಸಾಕ್ತೀನಿ. ಓಹೋ, ನೀನೇ ನನ್ನ ತಂದೆ ಅಂತ ಅವನು ಆನಂದ ಪಡ್ಬೇಕು. ಹಾಗೆ ನೋಡ್ಕೋತೀನಿ. ನಾನಿನ್ ಬರ್ತೀನಿ ದೇವ್ರು. ಒಳ್ಳೇದಪ್ಪ, ದೇವ್ರು ನೀನ್ ಚೆನ್ನಾಗಿಟ್ಟಿಲ್ಲಪ್ಪ. ನನ್ ಕತೆ ಅಲ್ಲೇಳು. ನಡಿ ಚಿಕ್ಕ. ಜನ ಇದ್ದೀರಪ್ಪ ನೀವು. ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಇಲ್ಲಿದೆಯಪ್ಪ ಬಾವುಟ. ಅಯ್ಯೋ ನನ್ ಮಗನೇ, ಬಾವುಟನೇ ಹೊತ್ಕೊಂಡ್ ಬಂದ್ಬಿಟ್ಟ. ಮತ್ತಿನ್ನೇನು ಆ ಬಂಡಲ್ ನನ್ ಮಗ ವರ್ಷ ಕಟ್ಟಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಪಬ್ಲಿಕ್ ಮೋಸ ಮಾಡ್ತಿದ್ದ. ಮೋಸಕ್ಕೆ ಮೋಸ ಅಂತ ನಾನು ಅವ್ರ ಬಾವುಟನ ಹೊಡ್ಕೊಂಡ್ ಬಂದ್ಬಿಟ್ಟೆ. ಈ ಹಗ್ಗದ ಮೇಲೆ ಗಟ್ಟೊಂಡ್ ಹಾಕ್ಬೋದು. ಈ ಬಾವುಟದಲ್ಲಿ ಇಬ್ರು ಬೊಂಬಾಟ ಪೈಜ ಮಲ್ಸ್ಕೋಬಹುದು. ಆ ಕಳ್ಳ ಮಳ್ಳ ಇಬ್ಬರನ್ನು ಹಿಡಿಲೇಬೇಕು, ಇಲ್ಲ ಅಂದ್ರೆ ಸ್ಟೇಷನ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಇನ್ಸ್ಪೆಕ್ಟರ್ ಅಣ್ಣ, ಅವತ್ತೇ ನನ್ ಕಥೆ ಕೇಳಿ ಅಂದ್ರೆ ಅಣ್ಣ, ನೀವು ಕೇಳಲಿಲ್ಲ ಅಣ್ಣ. ನೀವು ಕೇಳಿದ್ರೆ ಅಣ್ಣ. ನೀನ್ ಮುಚ್ಚಯ್ಯ ಬಾಯ್ನ. ಇವತ್ತು ಆ ಮಳ್ಳ ನಿಮ್ಮ ಬಾವುಟನ ಲಪ್ಟಾಯಿಸಿಯಾನೆ. ಆ ಕಳ್ಳ ಅವರಪ್ಪ ಅವನು ಇಡೀ ಊರ್ನೇ ದೋಚ್ತಾ ಇದ್ದಾನೆ. ಆದ್ರೆ ಆ ಕಳ್ಳ ಮಳ್ಳ ಇಬ್ರು ಸೇರ್ಕೊಂಡು 6 ತಿಂಗಳಿಂದ ನನ್ನ ಹತ್ರನೇ 150 ರೂಪಾಯಿ ದೋಚಿಯಾರೆ ಕಣ್ರಯ್ಯ. ಇವತ್ತು ಅವ್ರಿಗೆ ಪಾಠ ಕಲಿಸೋದು ಹೊರತು ಬಿಡೋದಿಲ್ಲ. ಇದೇ ಆ ಕಳ್ಳನ ಮನೆ. ನೀವು ಇಲ್ಲೇ ನಿಂತ್ಕೊಳ್ಳಿ, ನಾ ಒಳಗೋಗಿ ಒದ್ದೆ ಹಾಕೊಂಡ್ಬರ್ತೀನಿ. ಫಾಲೋ ಮೀ. ಏನ್ ಮಾಡಿದೀಗ? ಅಪ್ಪ, ನಾವು ನಿಮ್ ತಂಗಿ ಮನೆಗೆ ಯಾಕೆ ಹೋಗ್ಬಾರ್ದು? ಹೋಗ್ಬೋದು ಕಣ್ಣ. ಆ ಬೆಂಕಿ ನವಾಬ ಇದಾನಲ್ಲ ನಮ್ ಬಾವ, ಅವನ್ ಕಂಡ್ರೆ ನನಗೆ ಭಯ ಆಯ್ತದೆ. ಕತ್ತೆ ವಯಸ್ಸಾದಂಗ್ ವಯಸ್ಸಾಗಿದೆ, ಈಗ್ಲೂ ಎದ್ರಕೋತೀಯಾ? ಇಲ್ಲ ಕಣ್ಣ, ಅವನ್ ತವ ರಿವಲ್ವರ್ ಅದೇ, ಅದನ್ನ ತಗೊಂಡ್ ಯಾವಾಗ ಢಮಾರ್ ಅಂತ ಸುಟ್ಬಿಡ್ತಾನೋ ಅಂತ ನನಗ್ ಭಯ ಆಯ್ತದೆ ಕಣಪ್ಪ. ಇದಕ್ಕೆಲ್ಲ ಎದ್ರಕೊಂಡ್ರೆ ಅಷ್ಟೇ ನೋಡು. ಈಗ ನೀನ್ ಬಂದ್ರೆ ಬಾ, ನಾನಂತೂ ಹೊಂಟೋಗ್ತೀನಿ. ನಿನ್ ಬಿಟ್ಬಿಟ್ಟು ನಾನೇನ್ ಬೀದಿಲ್ ತಿರ್ಪೆ ಐತ್ಲಾ? ನಿನ್ ಅವತಾರ ನೋಡಿದ್ರೆ ನಿಜವಾಗ್ಲೂ ತಿರ್ಪೆ ಅಂತಾರನೇ ಕಾಣ್ತೀಯ. ಕೈ ನೀಡು, 4 ಕಾಸು ಬೀಳುತ್ತೆ. ಸಾಕದಪ್ಪನ್ನ ಭಿಕ್ಷೆ ಬಿಡು ಅಂತ್ಯಾ? ಸುಮ್ನೆ ನನ್ನೇ ಗೋಳಿಕೊಂಡು ಹೊಡಿತೀಯ ನೋಡು. ಈಗ ನೀನ್ ಬಂದ್ರೆ ಬಾ, ಬಿಟ್ರೆ ಬಿಡು. ಅತ್ತ ಮ್ಯಾಗ ನಾನಂತೂ ಹೊಂಟೋಗ್ತೀನಿ. ಚಿಕ್ಕ ತಡಿಲ್ಲ, ನಾನು ಬರ್ತೀನಿ. ಬಾಮಂತೆ.